ನೇರ ನುಡಿಯೋ ಒಬ್ಬ ವ್ಯಕ್ತಿತ್ವ ಇರುವಂಥ ಒಬ್ಬ ವ್ಯಕ್ತಿ. ಎಲ್ಲೋ ನಾವು ತಪ್ಪಿದ್ದೀವಿ ಅಂತ ಹೇಳಿಕೊಂಡು ಸಮಾಜಕ್ಕೂ ಅನಿಸ್ತಾ ಇದೆ. 14 ಜನ ಶಾಸಕರು, 4-5 ಸಂಸದರು ಒಂದೇ ಸಲ ಇದ್ದಂತಹ ಸಮಾಜ ನಮ್ದು. ಸಿಗಬೇಕಾದ 1,500 ಕೋಟಿ ರೂಪಾಯಿಯಲ್ಲಿ ಹಿಂದಿನ ಸರ್ಕಾರ ಕೋಶದಲ್ಲಿದ್ದಂತಹ 10 ಕೋಟಿ ಬಿಟ್ಟರೆ ಯಾವುದೇ ಒಂದು ಚಿಕ್ಕಾಸು ಈ ಸರ್ಕಾರದಿಂದ ನಮಗೆ ಬಿಡು. ನಮ್ಮ ಸಮಾಜದ ಅರ್ಹತೆಗೆ ಅನುಗುಣವಾಗಿ ನಮಗೆ ರಾಜಕೀಯ, ಧಾರ್ಮಿಕ, ಸಹಕಾರಿ ಕ್ಷೇತ್ರಗಳಲ್ಲಿ ನಮಗೆ ಗೌರವಗಳು, ಸ್ಥಾನಮಾನಗಳು ಸಿಗಲೇಬೇಕು. ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಬಿಲ್ಲವ ಸಮಾಜದ ಪ್ರಮುಖರಾಗಿ ಗುರುತಿಸಿಕೊಂಡಂತಹ BK ಹರಿಪ್ರಸಾದ್ ಅವರು ಆಯ್ಕೆಗೊಂಡಿದ್ದಾರೆ. ಇದೇ ಹೊತ್ತಲ್ಲಿ ಶ್ರೀ ನಾರಾಯಣಗುರು ವಿಚಾರ ವೇದಿಕೆಯ ಮುಖಂಡರು 2 ಪ್ರಮುಖ ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಮುಂದಿಟ್ಟಿದ್ದಾರೆ. ಆ ಕುರಿತಾಗಿ ಮಾತನಾಡೋಕೆ ಇವತ್ತು ಶ್ರೀ ನಾರಾಯಣಗುರು ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸತ್ಯಜಿತ್ ಸೂರತ್ಕಲ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇದೀಗ ನಿಮ್ಮ ಸಮಾಜದವರಾದ BK ಹರಿಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಹೊತ್ತಲ್ಲಿ ನೀವು ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ರೀತಿಯ ಅಭಿನಂದನೆ ಸಲ್ಲಿಸ್ತೀರಾ? ಇದೊಂದು ನಮ್ಮ ಸಮಾಜಕ್ಕೆ ಸಿಕ್ಕಿದಂಥ ಬಹಳ ದೊಡ್ಡ ಗೌರವ ಇದು. ಹಾಗಾಗಿ ಈ ಹುದ್ದೆಯನ್ನು ನಮ್ಮ ಸಮಾಜದ ಹಿರಿಯರು, ರಾಜಕೀಯ ಮುತ್ಸದ್ದಿನರು, ಬರೀ ನಮ್ಮ ಸಮಾಜ ಹಿರಿಯರು ಅಂತ ಹೇಳಿ ಅಲ್ಲ, ಬಹುಶಃ ಹೇಳುವುದಿದ್ರೆ ಅವರಷ್ಟು ಪಕ್ಷನಿಷ್ಠೆಯನ್ನು ಇಟ್ಟುಕೊಂಡು ಪಕ್ಷದಲ್ಲಿ ಅವತ್ತಿನಿಂದ ಇವತ್ತಿನ ತನಕ ದುಡಿದಂಥ ವ್ಯಕ್ತಿಗಳು ಸಿಗೋದು ಬಹಳ ಅಪರೂಪ. ರಾಜಕೀಯ ಧುರೀಣರು ಕೂಡ ನೇರ ನುಡಿಯೋ ಒಬ್ಬ ವ್ಯಕ್ತಿತ್ವ ಇರುವಂಥ ಒಬ್ಬ ವ್ಯಕ್ತಿ. ಅವರಿಗೆ ಅರ್ಹವಾಗಿ ಆ ಹುದ್ದೆ ಸಿಕ್ಕಿದೆ. ಆದರೂ ಆ ಹುದ್ದೆಯನ್ನು ದಯಪಾಲಿಸಿದ್ದಕ್ಕಾಗಿ ನಾವು ಮೊತ್ತ ಮೊದಲಿಗೆ ನಾವು ಕಾಂಗ್ರೆಸ್ ಹೈಕಮಾಂಡಿಗೆ ಖಂಡಿತ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ನಾವು ಅದಕ್ಕೋಸ್ಕರ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇವೆ. ಈ ಹೊತ್ತಲ್ಲಿ ನೀವು ರಾಜ್ಯ ಸರ್ಕಾರಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ 2 ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದೀರಿ. ಆ ಬೇಡಿಕೆ ಏನು, ಯಾವ ರೀತಿ ಅದನ್ನು ಈಡೇರಿಸಬೇಕು ಅಂತ ನೀವು ಹೇಳ್ತೀರಾ? ಖಂಡಿತ ನಾನು ಆಗಲೇ ಹೇಳಿದೆ. ನಾನು ಈ ದೇಶಕ್ಕೆ ಹಣಕಾಸು ಸಚಿವರನ್ನು, ಈ ರಾಜ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸಚಿವರನ್ನು ಕೊಟ್ಟಂಥ ಸಮಾಜ ನಮ್ಮದು. ಅನೇಕ ಹಿರಿಯರು, ನಾಯಕರುಗಳು, ರಾಜಕೀಯ ಇರ್ಬೋದು, ಸಾಮಾಜಿಕ ನಾಯಕರು ನಮ್ಮ ಸಮಾಜದಿಂದ ಬಂದು ಹೋಗಿದ್ದಾರೆ. ಹಿಂದಿನ ಸರ್ಕಾರ ತನಕ 2 ವ್ಯಕ್ತಿಗಳಿಗೆ, ನಮ್ಮ ಸಮಾಜದ 2 ವ್ಯಕ್ತಿಗಳಿಗೆ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗ್ತಾ ಇತ್ತು. 14 ಜನ ಶಾಸಕರು, 4-5 ಸಂಸದರು ಒಂದೇ ಸಲ ಇದ್ದಂತಹ ಸಮಾಜ ನಮ್ಮದು. 26 ಪಂಗಡ, ಬರೀ ಬಿಲ್ಲವರು ಅಂತ ಹೇಳೋದಲ್ಲ ನಾನು, ಇಡಿಗರು, ಬಿಲ್ಲವರು, ನಾಮದಾರ ಎಲ್ಲರನ್ನು ಸೇರಿಕೊಂಡು. ಆದರೆ ಇವತ್ತಿನ ದಿವಸದಲ್ಲಿ ಪಕ್ಷದಲ್ಲಿ ಚುನಾವಣೆ ಸ್ಪರ್ಧೆಯೂ ಕೂಡ ಅವಕಾಶ ಕಡಿಮೆ ಆಗ್ತಾ ಇದೆ. ಸಚಿವ ಸ್ಥಾನ ಕೂಡ ಕಡಿಮೆ ಆಗಿದೆ. ಕಳೆದ ಸರ್ಕಾರದಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಅವಕಾಶ ಸಿಕ್ಕಿತು. ಈ ಸರ್ಕಾರದಲ್ಲಿ ಮುಂದುವರಿದ ಭಾಗ ಇವತ್ತು ಮತ್ತೊಮ್ಮೆ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ನೂತನ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಹಾಗಾಗಿ ನಾವು ಕೇಳ್ತಾ ಇರುವಂಥದ್ದು, ದೊಡ್ಡ ಸಮಾಜ ಆಗಿರುವ ಈ ರಾಜ್ಯದ ಜನಸಂಖ್ಯೆಯ 4-5% ಜನಸಂಖ್ಯೆ ಇರುವಂಥ ಸಮಾಜ ನಮ್ಮದು. ಕನಿಷ್ಠ 2 ಸಚಿವರನ್ನು ಕೊಡಬೇಕು ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ಇನ್ನೊಂದು, ಅವರೇ ಕೊಟ್ಟಿರುವಂಥ ವಾಗ್ದಾನ, ಪ್ರಣಾಳಿಕೆಯಲ್ಲಿ ನಮ್ಮ ಸಮಾಜದ ಮತಕ್ಕೋಸ್ಕರ ಅವರೇ ನೀಡಿರುವಂಥ ಒಂದು ವಾಗ್ದಾನ, ಸಮಾಜಕ್ಕೆ ಅಭಿವೃದ್ಧಿ ನಿಗಮ ತಕ್ಷಣ ರಚಿಸಿ ವಾರ್ಷಿಕ 500 ಕೋಟಿ ರೂಪಾಯಿಯಂತೆ 2,500 ಕೋಟಿ ರೂಪಾಯಿ ಮೀಸಲಿಡ್ತೇವೆ ಅಭಿವೃದ್ಧಿಗೋಸ್ಕರ ಅಂತ ಹೇಳಿಕೊಂಡು. ಆದರೆ 3 ವರ್ಷದಲ್ಲಿ ಸಿಗಬೇಕಾದ 1,500 ಕೋಟಿ ರೂಪಾಯಿಯಲ್ಲಿ ಹಿಂದಿನ ಸರ್ಕಾರ ಕೋಶದಲ್ಲಿದ್ದಂಥ 10 ಕೋಟಿ ಬಿಟ್ಟರೆ ಯಾವುದೇ ಒಂದು ಚಿಕ್ಕಾಸು ಈ ಸರ್ಕಾರದಿಂದ ನಮಗೆ ಘೋಷಣೆಯೂ ಆಗಿಲ್ಲ, ಬಿಡುಗಡೆಯೂ ಆಗಿಲ್ಲ. ಹಾಗಾಗಿ ಅದನ್ನು ಬಿಡುಗಡೆ ಮಾಡಬೇಕು. ನಿಗಮ ರಚನೆ ಆಗಿದೆ, ಪೂರ್ತಿ ಬಾಡಿ ಫಾರ್ಮೇಷನ್ ಆಗಬೇಕು, ತಕ್ಷಣ ಮಾಡಬೇಕದನ್ನು ಮಾಡಿಬಿಟ್ಟು ಈ ಸಮಾಜಕ್ಕೆ ಸಿಗಬೇಕಾದ, ನ್ಯಾಯಯುತವಾಗಿ ಸಿಗಬೇಕಾದ ಹಣವನ್ನು, ನೀವೇ ಘೋಷಣೆ ಮಾಡಿದ ಹಣ, ಅದನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಮತ್ತು ಮುಂದಿನ 2 ವರ್ಷದಲ್ಲಿ ಉಳಿದಿರುವ 1,000 ಕೋಟಿ ರೂಪಾಯಿಯನ್ನು ಕೂಡ ಬಿಡುಗಡೆ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸಲಿಕ್ಕೆ ಬಯಸ್ತೇನೆ ನಾನು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಜನಸಂಖ್ಯೆಯನ್ನು ನೋಡಿದಾಗ ನಿಮ್ಮ ಸಮಾಜದ ಜನಸಂಖ್ಯೆ ಹೆಚ್ಚು. ಆದರೆ ಹಿಂದಿನ ಚುನಾವಣೆಯನ್ನು ನೋಡಿದಾಗ ಬಿಲ್ಲವ ಸಮಾಜದವರು ಕಾಂಗ್ರೆಸ್ಗಿಂತ ಬಿಜೆಪಿ ಪಕ್ಷದತ್ತ ಹೆಚ್ಚು ಒಲವನ್ನು ಹೊಂದಿದ್ದಾರೆ. ಇಂತಹ ಅಭಿಪ್ರಾಯವನ್ನು ಕೇಳಿ ಬಂದಿರುವುದು, ಇದನ್ನು ನೀವು ಒಪ್ತೀರಾ ಅಥವಾ ಇದಕ್ಕೇನು ರಿಯಾಕ್ಷನ್ ಕೊಡ್ತೀರಾ? ಒಂದು, ರಾಜಕೀಯವಾಗಿ ಹೇಳೋದಿದ್ರೆ ನಮಗೆ ಪಕ್ಷ ಇಲ್ಲ. 2 ಪಕ್ಷ ನಮಗೆ, ನಮ್ಮ ಸಮಾಜಕ್ಕೆ ಒಂದೊಂದು ಕಾಲದಲ್ಲಿ ಅವರ ಲಾಭಕ್ಕೋಸ್ಕರ, ಅವರ ಅಧಿಕಾರಕ್ಕೋಸ್ಕರ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದೆ. ಯಾವಾಗ ಜಾಸ್ತಿ ಗುರುತಿಸಿಕೊಂಡಿರೋ ಆವಾಗ ಮಾಡಿಕೊಟ್ಟಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅಭಿವೃದ್ಧಿ ನಿಗಮ ವಿಚಾರದಲ್ಲಿ ನಮಗೆ 2 ಪಕ್ಷಗಳು ಏನು ಮಾಡಿಕೊಟ್ಟಿಲ್ಲ. ಘೋಷಣೆ ಹಿಂದಿನವರು ಅಧಿಸೂಚನೆ ಹೊರಡಿಸಿದ್ರು, ಇವರಿಗೆ ಅಧ್ಯಕ್ಷರನ್ನು ಮಾಡಿ 3 ವರ್ಷ ಕಾಲ ತಳ್ಳಿದ್ರು. ಬೇರೆ ಒಂದಷ್ಟು ಬೇಡಿಕೆ ಅವರೇ ಅವತ್ತು ನಿಂತುಕೊಂಡು ಹೋರಾಟ ಮಾಡಿರುವಂಥದ್ದು. ಇಲ್ಲಿನ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈರ ಹೆಸರಿಡುವಂಥದ್ದು, ಅದು ಅರ್ಧದಲ್ಲಿ ಇದೆ. ಅದು ಆಗಲೇ ಇಲ್ಲ. ಇಲ್ಲಿ ನಾರಾಯಣಗುರು ಅಧ್ಯಯನ ಪೀಠ ಕೂಡ ಪೂರ್ತಿ ಇನ್ನೂ ಅದು ಬೇಕಾದ ಅನುದಾನಗಳು ಪೂರ್ತಿಯಾಗಿ ಇನ್ನೂ ಬಂದಿಲ್ಲ. ಮೊನ್ನೆ ಬಂದಾಗ ಘೋಷಣೆ ಮಾಡಿದರು. ಆಗಬೇಕಾಗಿದೆ. ಎಲ್ಲ ಸರ್ಕಾರಗಳು ನಮಗೆ ಸಮಾಜ ಒಟ್ಟಾಗಿ ನಾವು ಸಮಾಜಕ್ಕೋಸ್ಕರ ನಿಲ್ತೇವೆ, ಅವತ್ತು ಕೊಡ್ತದೆ, ಅವತ್ತು ಮಾತ್ರ ಸರ್ಕಾರಗಳು ಕೊಡುವಂಥದ್ದು ಅಂತ ಹೇಳಿಕೊಂಡು ನಮ್ಮ ಕಣ್ಣ ಮುಂದೆ ಸ್ಪಷ್ಟ ಇದೆ.
ಅನೇಕ ಕಾರಣಗಳಿಗೋಸ್ಕರ ಹೌದು ನಮ್ಮ ಸಮಾಜ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಭಾಜಪದ ಮತದಾರರಾಗಿದ್ದಾರೆ. ಆದರೆ ಎರಡೂ ಪಕ್ಷಗಳು ಇವತ್ತು ನಮಗೆ ಸ್ಪರ್ಧೆ ಮಾಡಲಿಕ್ಕೆ ನಮ್ಮ ಜನಸಂಖ್ಯೆ ಸರಿಯಾಗಿ ಸ್ಪರ್ಧೆಗಿಲ್ಲಿ ನಮಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಮತ್ತು ನಮಗೆ ಬೇಕಾದ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ. ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, ಇಲ್ಲೂ ನಮಗೆ ಸರ್ಕಾರಗಳಿಂದ ಸರಿಯಾಗಿ ಎರಡೂ ಪಕ್ಷದಿಂದ ಸರಿಯಾಗಿ ನಮಗೆ ನ್ಯಾಯ ಸಿಕ್ಕಿಲ್ಲ. ಆ ನ್ಯಾಯವನ್ನು ಪಡೆಯುವುದಕ್ಕೋಸ್ಕರ ನಾವು ಮುಂದಿನ ದಿವಸದಲ್ಲಿ ಸಮಾವೇಶ ಮಾಡಿಕೊಂಡು ಹೋರಾಟ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಅಂದರೆ ಈ ಮೂಲಕ ನೀವು ಸಮಾವೇಶ ಅಥವಾ ಹೋರಾಟ ನಡೆಸುವ ಮೂಲಕ ಏನಾದರೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಈಗಲೇ ನೀಡ್ತಾ ಇದ್ದೀರಾ? ಖಂಡಿತ ಸತ್ಯ, ಇದು ಖಂಡಿತ ಸತ್ಯ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ, ನಮ್ಮ ಸಮಾಜದ ಅರ್ಹತೆಗೆ ಅನುಗುಣವಾಗಿ ನಮಗೆ ರಾಜಕೀಯ, ಧಾರ್ಮಿಕ, ಸಹಕಾರಿ ಕ್ಷೇತ್ರಗಳಲ್ಲಿ ನಮಗೆ ಗೌರವಗಳು, ಸ್ಥಾನಮಾನಗಳು ಸಿಗಲೇಬೇಕಾಗಿದೆ. ಅದಕ್ಕೋಸ್ಕರ ಅನಿವಾರ್ಯ ಆದರೆ ಹೋರಾಟ ಕೂಡ ನಾವು ಸಮಾಜವನ್ನು ಸಂಘಟಿಸ್ತೇವೆ. ಇವತ್ತು ಸಮಾಜ ಜಾಗೃತ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಮಗೆ ಎಲ್ಲೋ ನಾವು ತಪ್ಪಿದ್ದೀವಿ ಅಂತ ಹೇಳಿಕೊಂಡು ಸಮಾಜಕ್ಕೂ ಅನಿಸ್ತಾ ಇದೆ. ಸಮಾಜ ಸಂಘಟಿತ ಆಗಬೇಕು ಅಂತ ಹೇಳಿ ಸಮಾಜಕ್ಕೂ ಅನಿಸ್ತಾ ಇದೆ. ಅದಕ್ಕೊಂದು ರೂಪ ಕೊಡುವಂತಹ, ನೇತೃತ್ವ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇರುವಂಥದ್ದು. ಇದೀಗ ನೀವು ಮುಂದಿಟ್ಟಿರುವಂತಹ ಪ್ರಮುಖ ಬೇಡಿಕೆಯಲ್ಲಿ ಸಚಿವ ಸ್ಥಾನವನ್ನು ನಿಮ್ಮ ಸಮಾಜದ ಇಬ್ಬರಿಗೆ ನೀಡಬೇಕು. ಒಂದು ವೇಳೆ ಅವರು ನೀಡಿದರೆ ಮುಂದಿನ ಅಂದರೆ 2028ರಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಅಥವಾ ಲೋಕಸಭಾ ಚುನಾವಣೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ನೀವು ಬಹಿರಂಗವಾಗಿ ಬೆಂಬಲವನ್ನು ಘೋಷಣೆ ಮಾಡ್ತೀರಾ? ಗೆಲ್ಲುವುದಕ್ಕೆ ಏನಾದರೂ ಅವರಿಗೆ ಸಹಾಯ ಮಾಡ್ತೀರಾ? ಯಾವ ಪಕ್ಷ ನಮಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿಕೊಡ್ತದೆ, ನಮ್ಮ ಸಮಾಜದ ವ್ಯಕ್ತಿಗಳಿಗೆ ಯಾವ ಕ್ಷೇತ್ರಗಳಲ್ಲಿ ಯಾವುದೇ ಪಕ್ಷ ಅವಕಾಶ ಕಲ್ಪಿಸಿಕೊಟ್ರೆ ನಾವು ಆ ವ್ಯಕ್ತಿಗಳ ಜೊತೆಯಲ್ಲಿ ನಿಲ್ತೇವೆ ಬಿಟ್ಟರೆ ಒಂದು ಪಕ್ಷ ಅಂತ ಹೇಳಿಕೊಂಡು ನಾವು ನಿಲ್ಲಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಮಂಗಳೂರು ನಾವು ಒಂದು ಪಕ್ಷಕ್ಕೆ ಬಹಿರಂಗ ಬೆಂಬಲ ಕೊಡ್ತೇವೆ ಅಂತ ಹೇಳಿಕೊಂಡು ಒಂದು ಕ್ಷೇತ್ರದಲ್ಲಿ, ಈಗ ಉದಾಹರಣೆಯಲ್ಲಿ ದಕ್ಷಿಣದಲ್ಲಿ ನಮಗೆ ಅಭಿವೃದ್ಧಿ ನಿಗಮ ದುಡ್ಡು ಕೊಟ್ಟಂಥ ಪಕ್ಷದ ವ್ಯಕ್ತಿ ಅಲ್ಲಿ ಬೇರೆ ಸಮಾಜದವರಿದ್ದಾರೆ, ವಿರೋಧ ಪಕ್ಷದಿಂದ ನಮ್ಮ ಸಮಾಜದವರಿದ್ದಾರೆ. ನಾವು ಹಾಗೆ ಪಕ್ಷ ಅಂತ ಹೇಳಿಕೊಂಡು ನಮ್ಮ ಸಮಾಜ ವ್ಯಕ್ತಿಗಳು ಸೋಲಿಸಲಿಕ್ಕೆ ಅದು ಸಾಧ್ಯ ಇಲ್ಲ. ಅದು ನಮ್ಮ ಸಮಾಜದ ವ್ಯಕ್ತಿಗಳನ್ನು ಎಲ್ಲೆಲ್ಲಿ ಅವಕಾಶ ಇದೆ, ಯಾವ್ಯಾವ ಪಕ್ಷದಲ್ಲಿ ಅವಕಾಶ ಇದೆ ಅಲ್ಲಿ ಗೆಲ್ಲಿಸಿಕೊಂಡು ಉಳಿದಂತೆ ಒಟ್ಟು ಸಮಾಜಕ್ಕೆ ಯಾರು ಹಿತ ಅಂತ ಹೇಳಿಕೊಂಡು ನೋಡಿಕೊಂಡು ಅವರ ಜೊತೆಯಲ್ಲಿ ಸಮಾಜ ನಿಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾವು ಈ ಮೂಲಕ ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷರು ರಾಜ್ಯ ಸರ್ಕಾರಕ್ಕೆ 2 ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಹೀಗಾಗಿ CM DKC ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಇವರ ಬೇಡಿಕೆಯನ್ನು ಮನ್ನಣೆ ಮಾಡುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.